ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮೈಸೂರಿನ MIT ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಒಂದು ಸೈಟ್ ಸೇಲಕ್ಕೆ ಬಂದಿದೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಸರಿ, ಬನ್ನಿ, ಈಗ ತಡ ಮಾಡೋದು ಬೇಡ, ಈ ಒಂದು ಸೈಟಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಫ್ರೆಂಡ್ಸ್, ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಅದೇ MIT ಇಂಜಿನಿಯರಿಂಗ್ ಕಾಲೇಜ್. ಈ ಸೈಟ್ ಏನು ಸೇಲ್ಗಿದೆ ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ದೂರದಲ್ಲೇ ಇದೆ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಈ ಒಂದು ಲೇಔಟ್ನ ಹೆಸರು ಬಂದು ಸಮೃದ್ಧಿ ಗಾರ್ಡನ್ ಅಂತ. ಈ ಲೇಔಟ್ ಇರುವಂಥದ್ದು ಬೆಳವಾಡಿನಲ್ಲಿ. ಸೊ ತಾವು ಬೆಂಗಳೂರು ಕಡೆಯಿಂದ ಬಂದರೆ ಮಣಿಪಾಲ್ ಹಾಸ್ಪಿಟಲ್ ಸಿಗ್ನಲ್ ಅಂದರೆ ರಿಂಗ್ ರೋಡ್ನಲ್ಲಿ ಲೆಫ್ಟ್ ತೊಗೊಂಡು ಸ್ವಲ್ಪ ಮುಂದೆ ಬಂದರೆ ನಗುನಹಳ್ಳಿ ರೋಡ್ ಸಿಗುತ್ತೆ. ನಗುನಹಳ್ಳಿ ರೋಡ್ನಲ್ಲಿ ಮತ್ತೆ ಲೆಫ್ಟ್ ತೊಗೊಂಡು ಒಂದು ಜಸ್ಟ್ 10 ಮಿನಿಟ್ಸ್ ಡ್ರೈವ್ ಅಷ್ಟೇ ಈ ಒಂದು ಲೇಔಟ್ ಸಿಗುತ್ತೆ, ಸಮೃದ್ಧಿ ಗಾರ್ಡನ್ ಅಂತ. ಈ ಎಂಟೈರ್ ಲೇಔಟ್ ಬಂದು BMICAPA ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. BMICAPA ಅಂದರೆ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲ್ಯಾನಿಂಗ್ ಅಥಾರಿಟಿ ಅಂತ. ಬೆಂಗಳೂರು ಮತ್ತು ಮೈಸೂರಿಗೆ ಏನೊಂದು ಹಳೇದು ನೈಸ್ ರೋಡ್ ಪ್ರಾಜೆಕ್ಟ್ ಇತ್ತು ನೋಡಿ, ಆ ಸ್ಟ್ರೆಚ್ನಲ್ಲಿ ಬರುವಂಥ ಎಲ್ಲ ಪ್ರಾಪರ್ಟಿಗಳಿಗೂ BMICAPA ಅಪ್ರೂವಲ್ಲೇ ಬರುವಂಥದ್ದು. ಫ್ರೆಂಡ್ಸ್, ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ ನೋಡಿ, ಒಂದು ಶೀಟ್ ಮನೆ ಕಟ್ಟಿದ್ದಾರೆ ನೋಡಿ, ಇದೇ ಸೈಟು ಸೇಲ್ಗಿರೋವಂಥದ್ದು. ಸೈಟ್ ನಂಬರ್ 60. ಇದೊಂದು 30-40 ಈಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ. ಇದು ಎಕ್ಸಾಕ್ಟ್ಲಿ ಸೆಂಟ್ ವಿನ್ಸೆಂಟ್ ಸ್ಕೂಲ್ ಏನಿದೆ ನೋಡಿ, ಆ ಕಾಂಪೌಂಡ್ಗೆ ಅಟ್ಯಾಚ್ ಆಗಿ ಹಿಂಭಾಗದಲ್ಲೇ ಬರುವಂಥ ಲೇಔಟ್ ಇದು. ಸೊ ಯಾರಾದರೂ ಮೈಸೂರಿನಲ್ಲಿ ವಿತಿನ್ 10 ಕಿಲೋಮೀಟರ್ಸ್ ಒಂದು ಒಳ್ಳೆ ಸೈಟ್ ನೋಡ್ತಿದ್ರೆ ಇದೊಂದು ಸೂಕ್ತವಾದ ಸೈಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. 30-40 ಈಸ್ಟ್ ಫೇಸಿಂಗ್ ಸೈಟು ನೋಡಿ. ಬಹುಶಃ ಈ ಒಂದು ಲೇಔಟ್ನಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ ಕಲೆಕ್ಟ್ ಮಾಡಿಲ್ಲ ಅನಿಸುತ್ತೆ, ಹಂಗಾಗಿ ಲೇಔಟ್ನಲ್ಲಿ ಸೈಟ್ಗಳನ್ನು ಕ್ಲೀನ್ ಮಾಡಿರಲ್ಲ. ಯಾವೆಲ್ಲ ಲೇಔಟಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ ತಗೋತಾರೋ ಅಲ್ಲಿ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ನೋಡಿ. ನಾನು ಮೊದಲೇ ಹೇಳ್ದಾಗೆ ಈ ಲೇಔಟ್ BMICAPA ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ಇಲ್ಲಿ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಈ ಖಾತಾ ಸಿಗುತ್ತೆ. ಅಂದರೆ ಫಾರ್ಮ್ 9 and 11A ಈ ಖಾತಾ ಈಗ ಆಲ್ರೆಡಿ ರೆಡಿ ಇದೆ. ಸೊ ಈ ಖಾತಾ ಪ್ರಾಪರ್ಟಿ ಆಗಿರೋದ್ರಿಂದ ಬ್ಯಾಂಕ್, ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರ್ಬೋದು, ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ಎಲ್ಲ ಬ್ಯಾಂಕ್ನಲ್ಲೂ ಕೂಡ ತಮಗೆ ಸೈಟ್ ಪರ್ಚೇಸ್ ಲೋನ್ ಕೂಡ ಸಿಗುತ್ತೆ. ಈಗ ಆಲ್ರೆಡಿ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿರ್ಬೋದು, ಈ ಲೈಟ್ನಲ್ಲಿ ಆಲ್ರೆಡಿ ಒಂದು 3-4 ಮನೆಗಳು ಕೂಡ ಕಟ್ಟಿ ವಾಸ ಕೂಡ ಇದ್ದಾರೆ. ನಾವು ಡಿಸ್ಟೆನ್ಸ್ ನೋಡೋದಾದರೆ ಈ ಲೇಔಟ್ಗೆ ಮೈಸೂರು KSRTC ಬಸ್ ಸ್ಟ್ಯಾಂಡ್ ಅಂದರೆ ಸಬರ್ಬನ್ ಬಸ್ ಸ್ಟ್ಯಾಂಡ್ ಅಂತ ಕರೀತಾರೆ, ಅಲ್ಲಿಂದ ಜಸ್ಟ್ ಎಕ್ಸಾಕ್ಟ್ಲಿ 8.2 ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ. ಮತ್ತು ರಿಂಗ್ ರೋಡ್ ಅಂದರೆ ಮಣಿಪಾಲ್ ಸಿಗ್ನಲ್ಲಿಂದ ತಮಗೆ ಜಸ್ಟ್ 4 ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ. ಸೊ ವಿತಿನ್ 25 ಮಿನಿಟ್ಸ್ ತಾವು ಸಿಟಿ ಸೆಂಟ್ರಿಂದ ಈ ಒಂದು ಲೇಔಟ್ನ ರೀಚ್ ಮಾಡ್ಬೋದು. ಸೊ ಅದಷ್ಟೇ ಅಲ್ಲ, ಮೊದಲೇ ಹೇಳ್ದಾಗೆ ಈ ಲೇಔಟಿಂದ MIT ಇಂಜಿನಿಯರಿಂಗ್ ಕಾಲೇಜ್ ವಾಕಬಲ್ ಡಿಸ್ಟೆನ್ಸ್ ದೂರದಲ್ಲಿದೆ. ಮತ್ತು MIT ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು, MIT ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಕೂಡ ಅಕ್ಕಪಕ್ಕದಲ್ಲೇ ಇದೆ. ಅದಲ್ಲದೆ ಜ್ಞಾನೋದಯ ಪಬ್ಲಿಕ್ ಸ್ಕೂಲ್, ಅದು ಕೂಡ CBSE ಸ್ಕೂಲ್ ಆಗಿರುತ್ತೆ. ಹಾಗೆ ಸ್ಕ್ರೀನ್ ಮೇಲೆ ತಾವೇನು ನೋಡ್ತಾ ಇದ್ದೀರೋ ಸೆಂಟ್ ವಿನ್ಸೆಂಟ್ ಸ್ಕೂಲ್, ಅದು ಕೂಡ ಹಿಂಭಾಗದಲ್ಲೇ ಇದೆ. ಮತ್ತು ಫ್ಲೋಸ್ ಕಾರ್ ಮೇಲೆ ICSE ಸ್ಕೂಲ್ ಕೂಡ ಭಾಳ ಹತ್ರದಲ್ಲೇ ಇದೆ. ಸೊ ಇಷ್ಟೆಲ್ಲ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಸೊ ಇಲ್ಲಿ ಕಾಲೇಜ್ನ ವರ್ಕಿಂಗ್ ಸ್ಟಾಫ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರಿಗೆಲ್ಲ ಒಂದು ಅಕಾಮಿಡೇಷನ್ ಬೇಕಾಗೇ ಇರುತ್ತೆ. ಸೊ ತಾವಿಲ್ಲಿ ಮನೆ ಕಟ್ಟಿ ರೆಂಟ್ಗೂ ಕೂಡ ಕೊಡ್ಬೋದು, ಅಥವಾ PG ಮಾಡಿದ್ರೆ PGಗಳು ಕೂಡ ಚೆನ್ನಾಗೇ ರನ್ ಆಗುತ್ತೆ. ಸೊ ಬರೀ ಸ್ಕೂಲು ಕಾಲೇಜ್ ಹತ್ರ ಇದ್ದರೆ ಸಾಕಾ? ಹತ್ರದಲ್ಲಿ ಯಾವೆಲ್ಲ ಹಾಸ್ಪಿಟಲ್ಸ್ ಇದೆ ಅಂತ ನೋಡೋದಾದರೆ ನಾರಾಯಣ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇದೆ, ಮಣಿಪಾಲ್ ಹಾಸ್ಪಿಟಲ್ ಇದೆ, ಮತ್ತು ಕರುಣಾಕರ ನಾಗರಾಜೇಗೌಡ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಕೂಡ ಭಾಳ ಹತ್ರದಲ್ಲೇ ಇದೆ ರಿಂಗ್ ರೋಡ್ನಲ್ಲಿ. ಸೊ ಇಷ್ಟೆಲ್ಲ ಸೌಕರ್ಯ ಇರುವಂಥ ಈ ಒಂದು ಲೇಔಟ್ನಲ್ಲಿ ಈ ಒಂದು ಸೈಟ್ಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 3,500 ಅಂದರೆ 3,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾಯಿದ್ದಾರೆ ಓನರು. 3,500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾನು ತಮಗೆ ಇನ್ನೂ ಹೆಚ್ಚು ಮಾಹಿತಿನ ಕೊಡ್ತೀನಿ. ಸೊ ಪ್ರೈಸು ನೆಗೋಷಿಯಬಲ್ ಇರುತ್ತೆ. ಸೊ ಒಳ್ಳೆಯ ಲೊಕೇಶನ್ನಲ್ಲೂ ಕೂಡ ಇದೆ. ಸೊ ದಯವಿಟ್ಟು ಇಂಟ್ರೆಸ್ಟ್ ಇದ್ದರೆ
ಕಾಲ್ ಮಾಡಿ. ಸೊ ಹಾಗೆ ಮೈಸೂರಿನ ಸುತ್ತಮುತ್ತ ಯಾರಾದರೂ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ನಾವು ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಪ್ರಾಪರ್ಟಿ ವಿಡಿಯೋ ಮಾಡಿ ಒಂದೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋ ರೀತಿ ಹೆಲ್ಪ್ ಮಾಡ್ತೀವಿ. ಸೊ ಫೈನಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.